ಮಜಬೋ ಮಜ ಭಾರತ. ಡ್ಯಾನ್ಸ್ ಅಲ್ಲಿ ನಿಜವಾಗ್ಲೂ ಇಂಪ್ರೆಸ್ ಮಾಡ್ಬಿಟ್ರು. ಸೊ ಫಸ್ಟ್ ಅಲ್ಲೇ ಇಂಪ್ರೆಸ್. ಯಾಕಂದ್ರೆ ನನಗೆ ಪಂಚೆ ಹಾಕೊಂಡಿದ್ದ ಗಂಡು ಮಕ್ಳು ಇಷ್ಟ. ಇವ್ರಂದ್ರೆ ನನಗೆ ಬಹಳ ಇಷ್ಟ. ಅವ್ರು ಇಷ್ಟಪಡೋದೇ ಬೇಕಾಗಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಇಷ್ಟಪಡ್ತಾ ಇದ್ದೀನಿ, ಅವರು ನಾನು ಇಷ್ಟಪಡ್ತಾ ಇದ್ದಾರೆ. ಅವರು ಅಯ್ಯೋ ಇದನ್ನ ಹಾಕೊಂಡು ಕೇಳಿ, ನನ್ನ ಹೃದಯ ಬಡ್ತದಲ್ಲಿ ಮಯೂರಿ 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 ಮಂಜ ಜೋಡಿ. ಮೂವರ್ನು ಕರ್ಕೊಂಡು ಹೋಗ್ತೀನಿ ಆಯ್ತಾ. ನೀವ್ ಯಾರೇನ್ ಮದುವೆ ಆಗ್ತೀರಾ? ಆಕ್ಚುಲಿ ಏನ್ ಗೊತ್ತಾ, ಅಮ್ಮ ಅಂತೂ ಇದಾರೆ, ಬಟ್ ಅಮ್ಮನ ಡಿಸಿಷನ್ ಕಿಂತ ಒಬ್ರು ಇದಾರೆ. ಅವ್ರ ಡಿಸಿಷನ್ ನನಗ್ ತುಂಬಾ ಮುಖ್ಯ, ನನ್ನ ಡಿಸಿಷನ್ ಮುಖ್ಯ. ಸೊ ನಮ್ ಚಿಕ್ಕಮ್ಮ ಒಬ್ರಿದ್ದಾರೆ. ಹೌದು. ಸೊ ಅವ್ರು ಒಪ್ಪಿದ್ರೆ ನಾನ್ ಡೆಫಿನೆಟ್ಲಿ ಯಾರನ್ನಾದ್ರೂ ಒಬ್ರನ್ನ ಮದ್ವೆ ನಂಗೆ ನಿಮ್ ಚಿಕ್ಕಮ್ಮನ್ ಕಂಡ್ರೆ ಭಾರಿ ಇಷ್ಟ. ಕರ್ಸಿ. ಹಾಗಾದ್ರೆ ಚಿಕ್ಕಮ್ಮನ ಒಪ್ಸಕ್ ರೆಡಿ ಆಗಿದ್ದೀರಾ ನೀವು 3 ಜನ? ಚಿಕ್ಕಮ್ಮ ಫುಲ್ ಟೆರರ್ ಅಪ್ಪ, ಅಷ್ಟು ಈಸಿ ಅಲ್ಲ. ಹೌದು, ನಮ್ ಚಿಕ್ಕಮ್ಮನ್ ನೋಡಿದ್ರೆ ನೀವ್ ಎಲ್ಲಾರು ಗಾಬರಿ ಹಾಕಿರಿ ಅಷ್ಟೇ. ನಿಮ್ಮ ಚಿಕ್ಕಮ್ಮ ಚಿಕ್ಕ ಅಮ್ಮನ ಇಲ್ಲ ಚಿಕ್ಕ ಅಮ್ಮ. ಸೊ ಆ ಯಾ ಚೊಕ್ಕ ಅಮ್ಮ ಅನ್ನೋದು ಈಗ ನಿಮಗ್ ಗೊತ್ತಾಗ್ತದೆ. ಓಕೆ ಕರ್ಸೆ ಮಾಡೋಣ, ಯಾಕೆ ಸುಮ್ನೆ. ಚಿಕ್ಕಮ್ಮ ಬಮ್ಮ ಇವರು ಚಿಕ್ಕಮ್ಮನ ಬೇಬಿ. ಓ ಬೇಬಿ, ಯಾರು ನೀನೇನ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಚಿಕ್ಕಮ್ಮ, ಇವ್ರು 3 ಜನ ನನ್ನನ್ನು ಮದ್ವೆ ಆಗ್ತಾರಂತೆ. ಸೊ ಯಾರು ಅಂತ ನೀವು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನಂದು ಒಂದು ರೂಲ್ಸ್ ಮಾತ್ರ ಇದೆ. ನಿನ್ ರೂಲ್ಸ್ ಏನಮ್ಮ? ಒಂದೇ ಒಂದ್ ನನ್ ರೂಲ್. ಓಕೆ ಹೇಳಮ್ಮ. ಅದೇನಂತ ಹೇಳ, ನನ್ನನ್ನ ಮದ್ವೆ ಆಗೋ ಹುಡುಗನಿಗೆ ಉತ್ತರ ಕರ್ನಾಟಕ ಭಾಷೆ ಕರೆಕ್ಟ್ ಆಗಿ ಮಾತಾಡ್ಬೇಕು. ಉತ್ತರ ಕರ್ನಾಟಕ ಭಾಷೆ. ಈಗ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 4 ತರ ಆಪ್ಷನ್ ಇರುತ್ತೆ. ಹಂಗೆ ಇನ್ನೊಂದ್ ಯಾವ್ದೊಂದ್ 3 ಕೊಟ್ರೆ ನಾವು ಆಯ್ಕೆ ಮಾಡ್ತೀವಿ. ಮುಚ್ಚೋ, ಏನಾಗತ್ತೆ ನಿನಗೆ? ನಿಮ್ಮ ನನ್ನ ಮಗಳ ಮುಂದೆನೆ ಪರೀಕ್ಷೆ ನಿಂದು ಬುದ್ದು ಬಿಡ್ತೀನಿ. ಅಮ್ಮ ಅತ್ತೆ ಮದುವೆ ಮಾಡ್ಕೊಂಡ್ರೆ ಆಮೇಲೆ ನಿಧಾನ ಕಲಿತಾ ಹೋಗ್ಬೋದು. ನಾನು ಇವಾಗ ಒಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಅವಳಿಗೆ ಒಪ್ಕೊಳ್ಳಿ, ಆಯ್ತಾ? ಏನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪ್ರಪೋಸ್ ಮಾಡ್ಬೇಕಾ? ಬೇಡ ಬೇಡ ನೋಡುವ ತಂಗಿ, ನಾನು ನಿನ್ ಬಾರಿ ಲವ್ ಮಾಡ್ತೀನಿ, ಮದುವೆ ಆಯ್ತೇನ? ನಾವು ಒಪ್ಕೊಳಂಗಿಲ್ಲ. ತಂಗಿ ಅಂತೆ ಮದ್ವೆ ಆಗ್ತೀನಿ ಅಂತೆ. ನಾಚೆಗಲ್ಲ ನಿನ್ಗೆ? ನೀ ಆಯ್ತೀಯಾ? ಒಂದ್ ನಿಮಿಷ ಇರ್ರೋ. ಅದೇನ್ ಟಾಸ್ಕ್ ಕೊಡಮ್ಮ ಚಿಕ್ಕಮ್ಮ? ಇಲ್ಲಿ ನೋಡ್ರಪ್ಪ, ಅದು ಸಿಕ್ಕಾಪಟ್ಟೆ ಈಸಿ. ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ವೆರಿ ಈಸಿ. ನಾಲ್ಗೆ ಇರುತ್ತಲ್ಲ, ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ಇಲ್ಲಿ ಬರಪ್ಪ, ನೀ ಬರೋ. ಇಲ್ಲಿ ನೋಡು, ನಿನ್ನ ನಾಲ್ಗೆಯಿಂದ ಮೊಣಕೈನ ಟಚ್ ಮಾಡ್ಬೇಕು. ಮಾಡು. ರೋಗ ಇದೆ, ಪ್ಲೀಸ್. ನಾನ್ ಮಾಡ್ತೀನಿ. ಮಾಡಪ್ಪ. ನಾವ್ ಏನೇನೋ ಮಾಡ್ಬಿಟ್ಟಿದೀವಿ, ಮಾಡಲ್ವಾ? ಮಾಡು. ಮೊಣಕೈನೇ ಟಚ್ ಮಾಡೋ, ಬೇರೆ ಅಲ್ಲ. ನಾನ್ ಮಾಡ್ತೀನಿ. ರಾಮಿಕಂಡ್ ನಿಂತ್ಕೊಳ್ಳಪ್ಪ ನಿಮಿಷ. ಯಾಕೋ ಸ್ವಲ್ಪ ಆಮ್ಸ್ ತಡಿತೈತೆ. ಏನ್ ತಡಿತೈತಿ? ಆಮ್ಸ್ ಸತ್ಯ. ದೊಡ್ಡ ಹುಡುಗರ ಬುದ್ಧಿ ಇದೇನ್ರ ನಿಮ್ಗೆ? ಏನ್ ಹೇಳಿದ್ರು ಚಿಕ್ಕಮ್ಮ? ಮೊಣಕೈ ಟಚ್ ಮಾಡಿ ಅಂತವ್ರು ಸರ್. ನಾಲ್ಗೆಯಿಂದ ಮೊಣಕೈ ಟಚ್ ಮಾಡ್ಬೇಕು ಅಂತ. ನಿಂದೆ ಮೊಣಕೈ ಅಂತ ಹೇಳಲಿಲ್ಲ. ನೀನ್ ಈ ತರ ಎಲ್ಲ ಮಾಡ್ಬೋದಿತ್ತು ಆಯ್ತಾ? ಆ ಟೇಲರ್ಗೆ ಎಷ್ಟು ರೇಟ್ ಕೊಟ್ಟು ಈ ಕಾಸ್ಟ್ಲಿ ಬ್ಲೌಸ್ ಹೊಲ್ಕೊಂಡ್ ಬಂದಿದ್ದೆ. ನನ್ ಬ್ಲೌಸ್ ಎಲ್ಲ ಹೊಲ್ಸ್ ಮಾಡ್ಬಿಟ್ಟಿಯಲ್ಲ. ನಿನ್ ಹೊಲ್ ನಾವು ಗುದ್ಬಿಟ್ರೆ ಒಳಗೆ ಹೋಗ್ಬಿಡ್ಬೇಕು. ಇಲ್ಲಿ ನೋಡ್ರಿ, ಇವಾಗ ಯಾರು ಈ ಟಾಸ್ಕ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಅಲ್ಲ, ಆ ಟಾಸ್ಕ್ ನನಗೊಂದ್ ಪ್ರಶ್ನೆ. ಮದ್ವೆ ಆಗೋ ಹುಡುಗಿ ನಾನು, ಬಟ್ ನಾಲ್ಗೆಯಿಂದ ಅಲ್ಲಿ ಟಚ್ ಮಾಡ್ಕೊಂಡ್ಬಿಟ್ರೆ ಸಂಸಾರ ಹೆಂಗ್ ಮಾಡ್ತಾರೆ ಅವ್ರು? ಅದ್ ನನಗೆ ಅರ್ಥ ಆಗಿಲ್ಲ. ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೋಡಮ್ಮ, ಅದು ತುಂಬಾ ಕಷ್ಟ ಆಯ್ತಾ ಬೇಬಿ? ಅಷ್ಟು ಕಷ್ಟವಾಗಿರೋದನ್ನೇ ಅವರು ಸುಲಭವಾಗಿ ಮಾಡಿದ್ರೆ ಇನ್ನು ಏನನ್ನಾದ್ರೂ ಸುಲಭವಾಗಿ ಮಾಡ್ತಾರೆ ಅಂತ ಅರ್ಥ. ನೀನು ಕರೆಕ್ಟ್ ಆಗಿ ಹೇಳಿ ಚಿಕ್ಕಮ್ಮ, ಇಲ್ಲಾಂದ್ರೆ ಸಮಾಜ ತಪ್ಪಾಗಿ ತಿಳ್ಕೊಳುತ್ತೆ. ಹೌದಾ? ಸಮಾಜ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರ? ನೋ, ಎಲ್ಲರೂ ನಂದೇ ಸಪೋರ್ಟ್ ಅಲ್ವೇನ್ರೋ? ಚಪ್ಪಾಳೆ ಹೊಡಿರೋ ಜೋರ. ಇವಾಗ ಹುಡುಗರ ಟಾಸ್ಕ್ ಕತೆ ಬಿಟ್ಬಿಡಿ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಅವ್ರಿಗೆ ನನ್ನ ಮಗಳನ್ನ ಮದುವೆ ಮಾಡಿಸ್ತೀನಿ. ಓಕೆ? ಬೇಗ ಕೇಳಪ್ಪ. ನನ್ನ ಮಗಳಿಗೆ ಯಾರು 1 ಲಕ್ಷದ ರೂಪಾಯಿದ ಬೆಲೆ ಬಾಳುವತಕ್ಕಂತ ಸೀರೆ ಕೊಡ
ಅವ್ರಿಗೆ ಮದುವೆ ಮಾಡ್ತೀನಿ. ಅದು ಕ್ವಶನ್ ಕಣ, ಇದು ಸೂಪರ್ ಕ್ವಶನ್. ಹಲೋ ಮಗ, ಹಲೋ ಹಲೋ ಮಗ, ಎಲ್ಲಿದ್ಯಾ? ಹುಬ್ಳಿ ಬಸ್ ಸ್ಟ್ಯಾಂಡ್ ಬರ್ತೀನಿ. ಬಂದೆ. ಹಲೋ ಹಲೋ, ಏನ ಹುಲಿ ಬಂದಿದ್ಯಾ? ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ವೇನ್ರು? 1,00,000 ಸೀರೆ ತಗೊಳ್ಳಿಲ್ಲ ಅಂತಂದ್ರೆ ಒಬ್ಬ ಗಂಡ್ಸ. ನಾನು ತಕೊಡಕ್ ಆಗಲ್ಲ. ಆಲೂಗೆಡ್ಡೆ ಗಿಲುಗೆಡ್ಡೆ ಮಾರ್ಬಿಟ್ಟು ತಕೊಡ್ತೀನಿ ಚಿಕ್ಕಮ್ಮ. ಅಯ್ಯೋ ನನಗ್ ತುಂಬಾ ಬೇಜಾರಾಗ್ತದೆ. ಯಾರು ನನ್ಗೆ 1,00,000 ಸೀರೆ ಕೊಡ್ಸಲ್ವಾ? ಇಲ್ಲಿ ಯಾರಾದ್ರೂ ಇದ್ದೀರೇನಪ್ಪ? ನಿರಂಜನ್ ಸೆಲೆಕ್ಟ್ ಮಾಡ್ದೆ. ನಾನು ಸಾಯ್ತೀನಿ. ಏನ್ರ ಗಲಾಟೆ ನಿಮ್ದು? ಏನ್ರ? ನಾನ್ ಸಾಯ್ಬೇಕು. ಸಾಯ್ಬೇಕು. ಸಾಯ್ಬೇಕಾ? ಯಾಕೆ? ಯಾಕೆ ಅಂದ್ರೆ ನಾನು ಎಲ್ಲಾ ಕಡೆ ಲವ್ ಮಾಡ್ಕೊ ಬರ್ತಾ ಇದ್ದೀನಿ, ಯಾರು ನನ್ ಒಪ್ಕೋತಾ ಇಲ್ಲ. ಎಲ್ಲಾ ಕಡೆ ಲವ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಏನಂದ್ರೆ ಮಂಡ್ಯದಲ್ಲಿ ಒಂದ್ ಹುಡುಗಿನ ಲವ್ ಮಾಡ್ದೆ. ಮುಂದಕ್ಕೆ ನಾನು ಹೇಳ್ತೀನಿ. ಮಂಡ್ಯದಲ್ಲಿ ಒಂದು ಹುಡುಗಿ ಲವ್ ಮಾಡದ್ನ ನಾವೇನೋ ಮಾತುಕತೆ ಮಾಡ್ಕೊಂಡು ಮದುವೆ ಒಪ್ಸವ ಅಂತ ಹೋದ್ರೆ ಈ ನನ್ನ ಮಗನ ದ್ವೇಷದ ಮೇಲೆ ಏನ್ ಮಾಡಿದ್ರು ಗೊತ್ತಾ ಮೇಡಮ್? ಏನು? ಆಲೆ ಮನೆ ಕಬ್ಬನ ಅರಿತಾರಲ್ಲ ಹಂಗ ಅರ್ದು 5 ತಿಂಗಳು ಬೆಡ್ ರೆಸ್ಟ್ ಹಾಕಿದ್ರು ನನ್ನ. ನೋಡಿ ಸರ್, 3 ಫೂಟ್ ಇದ್ದ 6 ಫೂಟ್ ಬೆಳೆದ್ ನಿಂತಾನೆ ಮಗ. ಅದಾದ್ಮೇಲೆ ಮೈಸೂರಲ್ಲಿ ಒಂದ್ ಚೆನ್ನಾಗಿರೋ ಹೆಣ್ಣನ್ ನೋಡ್ಕೊಂಡ್ ಲವ್ ಮಾಡ್ದೆ. ಅದು ವರ್ಕೌಟ್ ಆಗ್ಲಿಲ್ಲ. ಬಳ್ಳಾರಿಗೆ ಹೋಗಿದ್ವಿ, ಮೆಟ್ ತಗೊಂಡು ಹೊಡೆದು ಕಳಿಸಿದ್ರು. ಮೆಟ್ ಅಲ್ಲ, ಬುಲ್ಡೋಸರ್ಲೆ ಹೊಡೆದಾರ. 6 ಫೂಟ್ ಇದ್ದ 3 ಫೂಟ್ ಕುಸದಾನ ಮಗ ಇವ. ಆಮೇಲೆ ರಾಮನಗರಕ್ಕೆ ಹೋದೆ, ಅಲ್ಲೊಂದ್ ಹುಡುಗಿ ಚೆನ್ನಾಗಿರೋ ಹುಡುಗಿನ ಲವ್ ಮಾಡ್ದೆ. ಏನ್ ಆ ಹುಡುಗಿನೂ ನಿನ್ಗೆ ಮಾಡಿ ಕಳಿಸುತ್ತ? ಈಗ ನಾನು ಒಂದ್ ಹುಡುಗಿನ ಲವ್ ಮಾಡ್ತಾವನೆ. ಈ ಯಾರದು? ಅದಕ್ಕೆ ಸೂಸೈಡ್ ಎಲ್ಲ ಮಾಡ್ಕೊಳ್ಬಾರ್ದು. ನೋಡಿ ಇಲ್ಲಿ ನಿರಂಜನ್ ಎಷ್ಟು ಗಟ್ಮುಟ್ಟಾಗಿ ನಿಂತ್ಕೊಂಡಿದ್ದಾರೆ. ಇವ್ರು ಎಷ್ಟೋ ಲವ್ ಮಾಡಿ ಸುಮ್ಮನೆ ಆಗ್ಯಾರ. ಇವ್ರೇನ್ ಕಡಿಮೆ ಅಲ್ಲ. ಏನೋ ಪಾಪ ಲವ್ ಮಾಡಿದೀನಿ, ಬನ್ನಿ ನಿರಂಜನ್ ಅವ್ರೆ ವಿಳೆದೆಲ್ಲ ತಗೊಂಡು ಮಾತುಕತೆ ಆಡೋಣ ಅಂತ ಹೇಳಿದ್ರೆ ಸಾಹೇಬ್ರು ಏನ್ ಮಾಡಿದ್ರು ಗೊತ್ತಾ? ಏನಪ್ಪ? ಬೇಡ ಬಿಡಿ, ನಾವ್ಯಾಕೆ ಹೇಳೋದು? ಅದು ಒಳ್ಳೇದಾಯ್ತು ಬಿಡಿ. ಇವಾಗ ನೋಡಿ, ಅಲ್ಲಿ ಧ್ರುವ ಈ ತರದೆಲ್ಲ ಬೇಜಾನ್ ಸಮಸ್ಯೆನ ಸಾಲ್ವ್ ಮಾಡಾಗಿದೆ. ಅವ್ರ ಹತ್ರ ನಿಮ್ಮ ಸೊಲ್ಯೂಷನ್ ಕೇಳ್ಬೇಕಾ? ಹೌದು ಕೇಳ್ಕೊಳ್ಳಿ. ಒಬ್ಬೊಬ್ರೆ ಯಾರು ಬೇಕಾ? ಸರ್ ನಮಸ್ಕಾರ. ನಮಸ್ತೆ. ನೋಡಿ ಸರ್, ಅವರು ಚಂದ್ರಪ್ರಭಾ ಅಂತ ನಮ್ಮ ಮಜಾ ಭಾರತದ ಚಾರ್ಜಿಂಗ್ ಸ್ಟಾರ್. ಹೌದು. ಅವರು ಬಸ್ಸಲ್ಲಿ ಹತ್ತಿದ್ರೆ ಚಾರ್ಜ್ ತಗೊಳ್ಳೋದಿಲ್ಲ, ಟ್ರೈನ್ ಹತ್ತಿದ್ರೆ ಚಾರ್ಜ್ ಮಾಡೋದಿಲ್ಲ. ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಒಂದ್ಸಲ ಮುಟ್ಟಿದ್ರೆ ಸಾರ್ ಫುಲ್ ಚಾರ್ಜ್ ಆಗುತ್ತೆ ಸಾರ್. ಅಷ್ಟೇ ಯಾಕೆ, ಕರೆನ್ಸಿನೂ ರೀಚಾರ್ಜ್ ಆಗ್ಬಿಡ್ತದೆ. ಹೌದು ಸರ್, ಒಂದ್ 4-5 ದಿನದಿಂದ ನನ್ನ ಮೊಬೈಲ್ ಗೌರವ ಮಾಡಕತ್ತಾರ. ಚಾರ್ಜ್ ಅಂತದ್ರಲ್ಲಿ ನಮ್ಮ ನಾರಾಯಣ್ ಸರ್, ಶ್ರುತಿ ಮೇಡಮ್ ಅವರು ಕೂಡ ಪ್ರಯತ್ನ ಪಟ್ರು. ಹಲೋ, ನಮ್ಮನ್ನ ಯಾಕ್ರಿ ಹೇಳ್ತೀರಿ? ಅಲ್ಲ ಮೇಡಮ್ ಸರ್, ಅದು ಅದೇ ಅವ್ರಿಗೆ ಯಾವ್ದನ್ನು ಜಾಯಿಂಟ್ ಮಾಡೋಣ ಅಂತ. ನಮ್ ಬ್ಯಾಟ್ರಿ ಫುಲ್ ಚಾರ್ಜ್ ಇದೆ, ಇನ್ನೊಂದ್ ಕಡೆ ಬ್ಯಾಟ್ರಿ ಬಗ್ಗೆ ಎಲ್ಲ ಸರ್ ಮಾತಾಡಿದ್ದು. ಅವ್ರಿಗೊಂದು ಹೆಣ್ಣು ಕೊಡೋಣ ಅಂತ. ಈಗ ಸರಿ, ಈಗ ಧ್ರುವ ಇಂದ ಏನಾಗ್ಬೇಕು? ಸರ್ ನೋಡಿ ಸರ್, ದೊಡ್ಡವರು ಅಂತ ನೀವು ಬಂದಿದ್ರಾ, ನಿಮ್ಮ ಭರ್ಜರಿ ಸಿನಿಮಾದಲ್ಲಿ ನೀವು ಎಷ್ಟು ಜನ ಲವರ್ಸ್ಗಳನ್ನ ಒಂದ್ ಮಾಡಿಲ್ಲ? ಹೌದೌದು, ಮಾಡಿದಿರಲ್ವಾ ಸರ್? ಮಾಡಿದಿರಲ್ವಾ ಸರ್? ಹಾಗೆ ನಮ್ ಚಂದ್ರನಿಗೂ ಈಗ ಒಂದು ಹುಡುಗಿ ಮೇಲೆ ಲವ್ ಆಗಿದೆ. ಅವ್ರನ್ನ ನೀವೇ ಮುಂದೆ ನಿಂತು ಅವ್ರಿಗೆ ಒಂದ್ ಮಾಡ್ಕೊಡ್ಬೇಕು, ಅವ್ರ ಬಾಳ್ನ ಬೆಳಗ್ಬೇಕು. ಅಪ್ಪ ಬಾಳ್ ಬೆಳಗ್ಬೇಕು ಹಂಗೆಲ್ಲ ಅಲ್ಲ, ನಮ್ ಕೈ ಮೇಲೆ ಪ್ರಮಾಣ ಮಾಡಿಸ್ಬೇಕು. ಅವ್ರಿಗೂ ಮಾತಾಡಕ್ಕೆ ಅವಕಾಶ ಮಾತಾಡ್ಲಿ. ನಮಸ್ಕಾರ. ಹಾಯ್ ಸರ್. ನಮಸ್ತೆ ಸರ್. ಅಣ್ಣ ರಿಯಲ್ ಆಗಿ ಲವ್ ಆಗೈತಾ? ನಾನು ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಸರ್. ನೀವು ಹೆಂಗ್ ಭಾಷೆ ಕೊಟ್ಟೆ ಹುಡುಗಿ ಜೊತೆ ನನ್ ಮದುವೆ ಮಾಡಿಸ್ಕೊಡ್ಬೇಕು. ಲಾಸ್ಟ್ ಲವ್ ಮಾಡಿದ ಹುಡುಗಿನೇನಾ ಇವಾಗ್ಲೂ ಲವ್ ಮಾಡ್ತಾ ಇರೋದು? ಇಲ್ಲ ಸರ್, ಈಗ ಹೊಸ್ದಾಗ್ ಲವ್ ಮಾಡ್ತಾ ಇದ್ದೀನಿ ಸರ್. ಅವ್ನು ಹಂಗೆ, ಅವನು ಅವಾಗ ಚೇಂಜ್ ಮಾಡ್ತಿರ್ತಾನೆ. ಓಕೆ, ಲಾಸ್ಟ್ ಹುಡುಗಿದು ಒಂದಾಗಿದ್ರಾ? ಇಲ್ಲ ಸರ್, ಮಾಮೂಲಿ ಬರೀ ಪಿಕ್ಚರು ಪಾರ್ಕು ಗೀರ್ಕು ಅಂತ ಸುತ್ತಾಡಿದ್ದು ಅಷ್ಟೇ ಸರ್, ಇನ್ನೇನು ಆಗಿಲ್ಲ ಸರ್. ಏನಾಗಿಲ್ಲ. ಅದಾದ್ಮೇಲೆ ಅವಳೇ ಇಷ್ಟ ಇಲ್ಲ ಅಂದ್ಬಿಟ್ಟು ಹೋದ್ಲು ಸರ್. ಈಗ ಜಾಸ್ತಿ ಅಳ್ಬೇಡ. ನಿನ್ ಲವ್ನ ನಮ್ ಸರ್ ಒಂದ್ ಮಾಡಿಸಿ ಸಕ್ಸಸ್ ಮಾಡಿಸಿ ಕೊಡ್ತಾರ, ನೀನ್ ಸುಮ್ನೆ ಸಕ್ಸಸ್ ಮಾಡ್ಕೊಡ್ತಾರೆ. ಮಾತಾಡ್ಲಿ. ಹೇಳಿ ನಿಮ್ ಪ್ರಾಬ್ಲಮ್ ಹೇಳಿ. ಈಗ ನೀವು ಒಂದ್ ಮಾಡ್ಕೊಡ್ತೀನಿ ಅಂತ ಪ್ರಮಾಣ ಮಾಡಿ ಸರ್. ಅಲ್ಲ ರೀ, ನೀವ್ ಪ್ರಮಾಣ ಮಾಡ್ಬೇಕಂತ ಇವ್ರ ಮೇಲೆ ತಲೆ ಮೇಲೆ ಆಣೆ ಇಟ್ಟು ಹೇಳಿ. ಇಲ್ಲ ಸರ್, ನೀವು ಮನಸ್ಸು ಮಾಡಿದ್ರೆ ಆಯ್ತದೆ ಸರ್. ಏನ್ ಮಾಡ್ಬೇಕೀಗ? ನೀವು ಹೇಳಿದ್ರೆ ಸಾಕು ಸರ್, ಹುಡುಗಿ ಒಪ್ಕೋತಾರೆ, ಅವ್ರ ಮನೆಯವ್ರು ಒಪ್ಕೋತಾರೆ ಸರ್. ಇವಾಗ ನಾನು ಒಂಥರ ಶೂರಿಟಿ ಹುಡುಗಿ ಅಂತ ಹೇಳಪ್ಪ. ಇಲ್ಲ ಮೇಡಮ್, ಅಂತ ಹೇಳು. ನೀವು ಪ್ರಮಾಣ ಮಾಡಿ ಸರ್. ಮಾಡಿ ಸರ್. ಮಾಡವ್ರೆ. ನಿಮ್ಮ ಕಣ್ಣೆದುಗಡೆ ನಿಮ್ಮ ಸಾಕ್ಷಿಯಾಗಿ ಇವತ್ತು ಅವ್ರ ಲವ್ನ ಒಂದ್ ಮಾಡ್ತಾ ಇದಾರೆ ನಮ್ಮ ಮಾಡ್ಯಾರ. ನಾನು ಈಗ ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂದ್ರೆ
ಏಯ್ ಮಾತೆ ದೊಡ್ಡದು ಕರ್ಕೊಂಡು ಹೋಗ್ರಿ ಸೂಪರ್ ತಪ್ಪು ತಿಳ್ಕೊಬೇಡಿ ವಯಸ್ಸು 38 ಆಗಿರೋ ಇನ್ನೊಂದು ಹುಡುಗಿ ಸಿಕ್ಕಿಲ್ವಲ್ಲ ಬಿಡ್ರೆ ಸಾಂಗ್ ಬರ ಆಡ್ತಾ ಇದಾರೆ ಅಯ್ಯೋ ಒಂದವ್ರ ಗೆಸ್ಟ್ ಮುಂದೆಲ್ಲ ಹಿಂಗ ಅಸಹ್ಯ ಕಾಡ್ಕೊಂಡ್ ಬಿಡ ಅಸಹ್ಯ ಅಲ್ಲ ಅಣ್ಣ ನೀನು ಸರ್ ನೀವ ಕೊಡ್ರಿ ಇವಾಗ ಆಕ್ಚುಲಿ ಏನ್ ಕೊಡ್ಬೇಕು ಇದು ಮುಂದಿನ ನೀವ ಮದುವೆ ಮಾಡಿಸ್ಬೇಕು ಸರ್ ನಮ್ಮ ಅಣ್ಣಗ ಹೌದು ಎಲ್ಲಿ ಹುಡ್ಕೋದು ಇಷ್ಟೊತ್ತಲ್ಲಿ ತಾಳಿ ಅದಕ್ಕೆ ಜೇಬಲ್ ಇಟ್ಕೊಂಡೆ ಓಡಾಡ್ತೀನಿ ಏನೊಂದು ಗೋಲ್ಡನ್ ಅಪರ್ಚುನಿಟಿ ಸಿಕ್ಕಿದೆ ವೈಶಾಲಿ ನಿಮ್ಗೆ ಮಾಡ್ತಾ ಇದ್ದೀನಿ ಸರ್ ಸುಳ್ಳು ಹೇಳ್ಬಿಡಿ ಪ್ಲೀಸ್ ನನ್ ಮಾನ ಮರದಿ ಹೋಯ್ತದೆ ಒಂದ್ಸರಿನೂ ನನ್ನ ಕೇಳಿಲ್ಲ ನಾನ್ ಪ್ರೀತಿಸ್ತಿದ್ದೀನ ನಿಮ್ನ ಅಂತ ನೀವು ನನ್ ಕೇಳಿಲ್ಲ ಬಸ್ ಸ್ಟಾಪಿಗೆ ಬಂದ್ರಿ ಆಮೇಲೆ ಕಾಫಿ ಡೇಗ್ ಬಂದ್ರಿ ಆಮೇಲೆ ನಾನು ಏನಾದ್ರು ಐ ಲವ್ ಯು ಅಂತ ಹೇಳಿದ್ನ ನಿಮಗೆ ಮಾತಲ್ಲಿ ಹೇಳೋದ್ ಬೇಕಾಗಿಲ್ಲ ಪ್ರೀತಿನ ಮನ್ಸಿಂದ ಹೇಳ್ದೆ ನೀಲ ನಾವಿಬ್ರು ಲವ್ ಮಾಡಿ ಮದ್ವೆ ಆಗಿವಲ್ಲ ಹೌದು ನೀನ್ ಎಷ್ಟು ಪ್ರೀತಿ ಮಾಡ್ತಿ ಮುಂಚೆ ಮಾಡ್ತಾ ಇದ್ದೆ ಈಗಿಲ್ಲ ಕಣೆ ಈಗ ಮಾಡಲಾಗಿ ಯವ್ವ ಗುಡ್ಡಪುರದಲ್ಲವ ಸೌದತ್ತಿ ಅಲ್ಲವ ಬಸವಣ್ಣ ಅಲ್ಲಿ ನೋಡೆ ಎಲ್ಲೇ ಕಣ್ಣು ಬಿಟ್ಟು ಅಲ್ಲಿ ನೋಡೆ ಎಷ್ಟು ಜನ ಬಂದಾರ್ರಿ ಎಷ್ಟು ಜನ ನನ್ನ ಜೀವನದಾಗ ಯಾವತ್ತೂ ನೋಡಿಲ್ಲ ತವ ನಾನು ನಮಸ್ಕಾರ ರೀ ಅಪ್ಪ ನಾನು ಈ ಮಣ್ಣಿನ ಮಗಳು ನಿಮ್ಮ ಮನೆ ಮಗಳು ನೀಲಾಜಿ ಮಾಡುವ ಶರಣಾರ್ಥಿ ನಾನು ಮಂಜು ಪೌಡ ಆಲಿಯಾಸ್ ಮಿಸಿಲ್ ಮಂಜ ಗಂಡದಲ್ಲಿ ಸಂಗೊಳ್ಳಿ ರಾಯಣ್ಣಂತ ಮಗು ಹುಟ್ಲಿ ಅಂತ ನಿಮ್ ಮನೆ ಮಗಳು ನೀಲಾ ಜೈವರ್ಗಿನ ಮದುವೆ ಮಾಡ್ಕೊಂಡು ಪ್ರಸ್ತುತ ಇಲ್ಲಿಗೆ ಬಂದಿದ್ದೀನಿ ರೀ ನೀವೇನ್ರಿ ನೀವು ಯಾವಾಗ ನೋಡಿದ್ರು ಗಂಡು ಗಂಡು ಅಂತೀರಿ ಹೆಣ್ಣು ಮಗು ಬೇಡ ಬೇಕಾ ಹೋಗಪ್ಪ ಯಾಕಮ್ಮ ನನಗಿಲ್ಲಿ ನಾಚಿಕೆ ಆಕತ್ತಿ ನನಗ್ ತ್ರಾಸ ಆಗ್ತೈತಿ ಹೋಗ್ಲಿ 9 ಹುಟ್ಲಿ ಬಿಡು ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೆಣ್ಣು ಮಗಳು ಹುಟ್ಲಿ ಬಿಡು ನಾವಿಲ್ಲಿ ಹೋಗೋಣ ಪ್ರಸ್ತುತ ಹೋಗಪ್ಪ ಯಾಕಮ್ಮ ನನಗಿಲ್ಲಿ ನಾಚಿಕೆ ಆಕತ್ತಿ ನಮ್ಗಿಲ್ಲಿ ತ್ರಾಸ ಆಗ್ತೈತಿ ರೀ ನಡಿ ಅಣ್ಣ ಕರೀಲಿ ನಾನು ಕರಿ 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 ಅಣ್ಣ ವೈನಿ ಹುಬ್ಬಳ್ಳಿಯ ಸರದಾಗ ಎಲ್ಲೋ ಕಾಣೆ ಇಂತ ಜೋಡಿ ಪುಡಿ ಪುಡಿ ಓ ಹುಬ್ಬಳ್ಳಿ ಜನತೆಗೆ ಈಗ ಒಬ್ರಿಗೆ ಓ ಹುಬ್ಬಳ್ಳಿ ಜನತೆಗೆ ಈಗ ಒಬ್ರಿಗಾಲ ಮಾಡುವ ನಮಸ್ಕಾರಗಳು ಅಡ್ಬಿದ್ದ ಕರ್ರಪ್ಪು ಎಲ್ಲಿ ಅಲ್ಲ ಸೋ ಎಂದಿರೆ ಸೋಮಾಲೆ ಎಂದಿರೆ ಇದು ಅಲ್ಲಿ ಅಲ್ಲಿ ತಳಿ ತೀರ್ಥ ಕುಡಿರಿ ಇದೇನೋ ಹೋಗೋಗ್ರಿದೆಯಲ್ಲ ನೀನು ಅವನ ಸೇಂದಿ ಅಂಗಡಿಲಿ ಸೇಂದಿ ಕೊಡ್ದೇನೆ ಜೀವಿತ ಕೊಡ್ತಾರೆ